ಒಟ್ಟು ನಮ್ಮ ಹತ್ರ ಒಂದು 14.5 ಲಕ್ಷ ಜಮೀನುಗಳು ಸರ್ಕಾರದ ವಿವಿಧ ಸಂಸ್ಥೆಗಳ ಹೆಸರಿನಲ್ಲಿ ಇದಾವೆ. ಅವು 14.5 ಲಕ್ಷ. ಅವುಗಳನ್ನೆಲ್ಲವನ್ನು ಕೂಡ ತುಂಡುಗಳು 14.5 ಲಕ್ಷ ಭೂಮಿಗಳು ನಮ್ಮ ಸರ್ಕಾರದಲ್ಲಿ ಇದಾವೆ. ಬೇರೆ ಬೇರೆ ಇಲಾಖೆ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗತ್ತೆ. ನಾವು ಗುರುತಿಸಿರೋದು 14.5. ಅದರಲ್ಲಿ ಸುಮಾರು ಒಂದು 13 ಲಕ್ಷ ತುಂಡುಗಳು ಜಮೀನುಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ಇದೆ. 13 ಲಕ್ಷ ನಾವು ಎಲ್ಲ ಅವು ಫೀಲ್ಡು ಕೂಡ ವಿಸಿಟ್ ಮಾಡಿ ಇವಾಗ ಅವೆಲ್ಲ ಕೂಡ ನಾವು ಮಾರ್ಕ್ ಮಾಡಿದ್ದೇವೆ, ಮೊಬೈಲಲ್ಲೇ ಮಾರ್ಕ್ ಮಾಡಿದ್ದೇವೆ. ಸೊ ಎಲ್ಲಾನು ನಮ್ಮ ಹತ್ರ ಪ್ರತಿ ಊರು, ಪ್ರತಿ ಸರ್ವೆ ನಂಬರ್ ವೈಸು ಅಲ್ಲಿ ಎಷ್ಟು ಸರ್ಕಾರಿ ಜಮೀನು ಉಳಿದಿದೆ, ಅಲ್ಲಿ ಎಷ್ಟು ಒತ್ತುವರಿ ಆಗಿದೆ, ಇವೆಲ್ಲ ನಾವು ಡೇಟಾ ಈಗ ಡಿಜಿಟಲಲ್ಲಿದೆ, ಯಾವುದು ಪೇಪರಲ್ಲಿ ಬರೆದಿರೋದಲ್ಲ. ಇಲ್ಲಿ ನೀವು ಯಾವ ಊರು ಹೇಳಿದ್ರೆ ಬೇಕಾದರೆ ನಾನು ಆ ಊರಲ್ಲಿ ಈಗ 1-2 ನಿಮಿಷದಲ್ಲಿ ಬಟನ್ ಒತ್ಬಿಟ್ಟು ಆ ಊರಲ್ಲಿ ಯಾವ ಸರ್ವೆ ನಂಬರ್ ಸರ್ಕಾರದ್ದಿದೆ, ವಿಸ್ತೀರ್ಣ ಎಷ್ಟಿದೆ, ಒತ್ತುವರಿ ಆಗಿದೆಯಾ ಆಗಿಲ್ವಾ, ಆಗಿದ್ರೆ ಎಷ್ಟು ಒತ್ತುವರಿ ಆಗಿದೆ, ಇಷ್ಟು ಮಾಹಿತಿ ಇವತ್ತು ನನ್ನ ಹತ್ರ ಕಂಪ್ಯೂಟ್ರಲ್ಲಿ ಇದೆ. ಇಡೀ ರಾಜ್ಯ ವಿಲೇಜ್ ವೈಸ್ ಸರ್ವೆ ನಂಬರ್, ವಿಲೇಜ್ ಅಲ್ಲ ಸರ್ವೆ ನಂಬರ್, ಆ ಊರಲ್ಲಿ ಯಾವ ಸರ್ವೆ ನಂಬರ್, ಎಷ್ಟು ಸರ್ಕಾರಿ ಭೂಮಿಗಳಿದ್ದಾವೆ ಅಂತಲೂ ನನ್ನ ಹತ್ರ ಡೇಟಾ ಇದೆ. ಯಾವ ಜಮೀನಲ್ಲಿ ಎಲ್ಲ ವಿಸಿಟ್ ಆಗಿದೆ ನಮ್ಮದು. ಅಲ್ಲಿ ಹೋಗಿ ನಮ್ಮ ಹೇಗೆ ಮಾಡ್ತೀರಾ ಅಂದರೆ ಮೊಬೈಲ್ ಹಿಡ್ಕೊಂಡು ಬೌಂಡ್ರಿ ಸುತ್ತಬೇಕು, ಆ ಲ್ಯಾಂಡ್ ಬೀಟ್ ಅಂತ ಕರೀತೇವೆ. ಸೊ ಅದು ಸುತ್ತಿದಾಗ ಯಾರಾದರೂ ಪಕ್ಕದವ್ರು ಒತ್ತುವರಿ ಬಂದಿದ್ರೆ ಆ ಪೋರ್ಷನನ್ನು ಅದನ್ನು ರೌಂಡ್ ಆಫ್ ಮಾಡಿ ಇಷ್ಟು ಒತ್ತುವರಿ ಇದೆ ಮಾಡೋಣ. ನೆಕ್ಸ್ಟ್ ಈಗ ಒಂದೇ ಟೈಮ್ ನಾನು ಎಲ್ಲ ಮಾಡಕ್ ಹೋದ್ರೆ ನಮ್ಮ ಅಧಿಕಾರಿ ಗುರ್ತಿಸಿದೀವಿ, ಇದೆಲ್ಲ ಕ್ಯಾಂಪ್ ಈಗ ದರ್ಖಾಸ್ತ್ ಕೊಡಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ಉತ್ತರ ಕರ್ನಾಟಕದಲ್ಲಿ ಪಾವತಿ ಖಾತೆ ಆಂದೋಲನ ಶುರು ಮಾಡಿದ್ದೇವೆ. ಅದಾದ್ಮೇಲೆ ಇದನ್ನು ಅಟ್ ಎ ಟೈಮ್ ನಾನು 2-3 ಕ್ಯಾಂಪೇನ್ ತಗೊಂಡ್ರೆ ಸಿಬ್ಬಂದಿ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ. ಅದಕ್ಕೆ ನನಗೂ ಇವತ್ತು ನಿಮ್ಗಿಂತ ಸ್ಪೀಡು ನನಗೂ ಇದೆ, ಆದರೆ ನನ್ನ ಸ್ಪೀಡಿಗೆ ಎಲ್ಲರೂ ಮಾಡಬೇಕಲ್ಲ, ವ್ಯವಸ್ಥೆ ಬರಬೇಕಲ್ಲ. ಸೊ ನನ್ನ ಹತ್ರ ನೀವು ಕೇಳ್ಬೋದು ಡೇಟಾ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಅಂತ, ಬಟ್ ನಾನು ಡೈರೆಕ್ಷನ್ ಕೊಟ್ಬಿಡ್ತೀನಿ. ಬಟ್ ಕೊಟ್ಟರೆ ಅವರು ಅಲ್ಲಿ ಗೊತ್ತಲ್ಲ ನಿಮಗೆ ಬೇರೆ ಕಷ್ಟ. ಹೌದು, ಅದು ಈಗ ಭೂ ಸುರಕ್ಷಾ ನಾವು ಲಾಂಚ್ ಮಾಡಿದ್ವಿ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ತಾಲೂಕು ಕಚೇರಿಗಳಲ್ಲಿ, ಎಲ್ಲ ಸರ್ವೆ ಕಚೇರಿ ಮತ್ತು ಎಲ್ಲ ನೋಂದಣಿ ಕಚೇರಿ ಹಳೇದು ಏನೇನು ಪಕ್ಕಾ ರೆಕಾರ್ಡ್ಸ್ ಇದೆ, ಮೂಲ ರೆಕಾರ್ಡ್ಸ್, ಅವೆಲ್ಲವುಗಳನ್ನು ಕೂಡ ಈಗ ಸ್ಕ್ಯಾನಿಂಗ್ ಶುರು ಮಾಡಿದ್ದೇವೆ. ನಾನು ಹೇಳಿದ್ದೇನೆ ಇವತ್ತು DC-ಗಳಿಗೆ 6-8 ತಿಂಗಳೊಳಗಡೆ ನಾವೆಲ್ಲ ಸ್ಕ್ಯಾನಿಂಗ್ ಮುಗಿಸ್ಬೇಕು. ಸುಮಾರು ಇದು ಒಂದು 100-150 ಕೋಟಿ ಮೇಲೆ ಖರ್ಚಾಗುತ್ತೆ ನಮ್ಮ ರಾಜ್ಯದಲ್ಲಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಈಗ ಎಷ್ಟೆಷ್ಟೋ ಜನ ರೆಕಾರ್ಡ್ ಕಳೆದಾಕಿದ್ದಾರೆ, ರೆಕಾರ್ಡ್ ಬಚ್ಚಿಟ್ಟಿದ್ದಾರೆ, ತಿದ್ದು ಬಿಟ್ಟಿದ್ದಾರೆ. ಇನ್ನು ಮೇಲೆ ಆದರೂ ಆಗೋದನ್ನು ನಾವು ತಡೆಗಟ್ಟಬೇಕು ಅಂತೇಳಿ ಈಗ ಅವೆಲ್ಲ ಸ್ಕ್ಯಾನಿಂಗ್ ಶುರು ಮಾಡಿದ್ದೇವೆ. 30 ತಾಲೂಕಲ್ಲಿ ಮುಗಿತಾ ಬಂದಿದೆ, ಇನ್ನು 209 ತಾಲೂಕಲ್ಲಿ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಒಂದು 8 ತಿಂಗಳ ಒಳಗಡೆ ಇವೆಲ್ಲವನ್ನ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಆಮೇಲೆ ಕಳೆದೋಗೋದು ತಪ್ಪುತ್ತೆ, ಕಳೆದು ಹಾಕೋದು ತಪ್ಪುತ್ತೆ, ಬಚ್ಚಿಡೋದು ತಪ್ಪುತ್ತೆ, ಆಮೇಲೆ ತಿದ್ದೋದು ತಪ್ಪುತ್ತೆ, ತಿದ್ದುಪಡಿ ಫೋರ್ಜರಿ ಮಾಡೋದು ತಪ್ಪುತ್ತೆ. ಅಷ್ಟೇ ಅಲ್ಲ, ಜನ ರೆಕಾರ್ಡ್ ರೂಮ್ಗೆ ಅಲಿಬೇಕಲ್ಲ ಇವತ್ತು ಒಂದು ರೆಕಾರ್ಡ್ ತಗೊಳ್ಳೋಕೆ, ಅದು ತಪ್ಪುತ್ತೆ. ಯಾಕಂದರೆ ನಿಮ್ದು ಯಾವುದೋ ಒಂದು ತಿಪ್ಪೇನಹಳ್ಳಿ ಅಂತ, ನಿಮ್ಮೂರು ತಿಪ್ಪೇನಹಳ್ಳಿ ಅಂತ ಹಾಕಿದರೆ ಆ ಊರ್ದು ಎಲ್ಲ ರೆಕಾರ್ಡು ಬಂದ್ಬಿಡುತ್ತೆ. ಸೊ ನೀವೇ ನೋಡ್ಕೋಬಹುದು. ಹೌದೌದು, ಇದೆಲ್ಲ ಸಾಫ್ಟ್ವೇರ್ ಮುಖಾಂತರ, ಇನ್ನೇನು ಫಿಸಿಕಲ್ ಆಗಂತೂ ನಾವು ಮಾಡೋಕ್ಕಾಗೋದಿಲ್ಲ. ಮಾಡ್ತೇವೆ. ಇಲ್ಲ, ನೀವು ಹೇಳಿದ್ದು ಕನ್ಸರ್ನು. ಹೌದು 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 ಹೌದು. ಈಗ 6,000 ಕ್ರೋಮ್ ಬುಕ್ಸ್ ಕೊಡ್ಲಿಕ್ಕೆ ಟೆಂಡರ್ ಕರೆದಿದ್ದೇವೆ. ಮಾರ್ಚ್ 31 6,000 ಕ್ರೋಮ್ ಬುಕ್ಸು, 4,000. ಸೊ 4,000 ಟೆಂಡರ್ ಕರೆದಿದ್ದಾರೆ, ಇನ್ನೂ 2,000 ಕರೀಲಿಕ್ಕೆ ನಾವು ಹೇಳಿದ್ದೇವೆ. ಸೊ ಒಟ್ಟು ಒಂದು ಈಗ ಎನಿವೆ 4,000 ಅಂತೂ ಈ ಹಣಕಾಸು ವರ್ಷದ ಒಳಗಡೆನೆ 4,000 ಲ್ಯಾಪ್ಟಾಪ್ಸು ನಮ್ಮ VAಗಳಿಗೆ ಕೊಡಬೇಕು ಅಂತ ಆಲ್ರೆಡಿ ಟೆಂಡರು ಫ್ಲೋಟ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಬಹುಶಃ ಇನ್ನೊಂದು 10 ದಿನದಲ್ಲಿ ಟೆಂಡರು ಕ್ಲೋಸ್ ಆಗುತ್ತೆ. ಸೊ ಅದಾದ ತಕ್ಷಣ ನೀವು 4,000 ಲ್ಯಾಪ್ಟಾಪು ಕೊಟ್ಬಿಡ್ತೇವೆ. ಅದಾದ ತಕ್ಷಣ 2,000ಕ್ಕೂ ಇನ್ನೂ 2,000ಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಇನ್ನೊಂದು 3-4 ತಿಂಗಳೊಳಗಡೆ 6,000 ಕೊಟ್ಬಿಡ್ಬೇಕು. ಅದು ಕೊಟ್ಟ ಮೇಲೆ ಇನ್ನೊಂದು 2-3 ಸಾವಿರ ಉಳಿಯುತ್ತೆ. ಅದನ್ನು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದು ಕೊಟ್ಬಿಡ್ತೇವೆ. ಸೊ ಈ ವರ್ಷದೊಳಗಡೆ ಎಲ್ಲ VA ಮತ್ತು RIಗೆ
25 ಮುಗಿಯೋದ್ರೊಳಗಡೆ ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಕೊಟ್ಟು ಅವ್ರನ್ನೆಲ್ಲ ಈ ಆಫೀಸ್ಗೆ ತಗೊಂಡು ಬಂದು ಅವರು ಅನಗತ್ಯವಾಗಿ ಕಡತ ವಿಲೇವಾರಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದನ್ನು ತಪ್ಪಿಸಿ ಅವ್ರ ಮೇಲೇನೂ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ, ಅವರು ಹೆಚ್ಚಾಗಿ ಫೀಲ್ಡಲ್ಲಿ ಅಥವಾ ಜನರ ಕೈಗೆ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅವರು ಅನಗತ್ಯವಾಗಿ ದಿನ ಟಪಾಲ್ ತಗೊಳಕ್ಕೆ ಬರಬೇಕು, ಟಪಾಲ್ ಕೊಡೋಕ್ಕೆ ಬರಬೇಕು, ಇದರಲ್ಲೇ ಅವ್ರದ್ದು ಅರ್ಧ ಟೈಮ್ ಹೋಗ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡೋ ಉದ್ದೇಶದಿಂದ ಕೊಡ್ತಾ ಇದ್ದೇವೆ. ಲಾಸ್ಟ್ಗೆ ಇನ್ನೊಂದು ಪಾಯಿಂಟ್ ಮಾತ್ರ ಹೇಳ್ತೇನೆ. ಈಗೇನು ನಾವು ರಾಜ್ಯದಲ್ಲಿ ಸುಮಾರು ಆಧಾರ್ ಸೀಡಿಂಗ್ ಮಾಡಿದ್ದೇವೆ. 2,12 ಲಕ್ಷ ಜಮೀನುಗಳಿಗೆ ನಾವು ಆ ಜಮೀನಿಗೆ ಮಾಲೀಕರಿಗೆ ಆಧಾರನ್ನು ಜೋಡಣೆ ಮಾಡಿದ್ದೇವೆ, ಆಯಿತಾ. ಸೊ ಈಗ ಇದನ್ನೆಲ್ಲ ನಮ್ಮ ಗ್ರಾಮ ಸೇವಕರು ಮತ್ತು ವಿಲೇಜ್ ಅಕೌಂಟೆಂಟ್ಸು ಇಷ್ಟು ಕೆಲಸವನ್ನು ಮಾಡಿದ್ದಾರೆ. ಸೊ 2,12 ಲಕ್ಷ. ಇನ್ನು ಉಳಿದಿರೋದು ಮೆಜಾರಿಟಿ ಉಳಿದಿರೋದು ಯಾವುದು ಅಂದರೆ ಅದು ಈ ರೆವಿನ್ಯೂ ಲೇಔಟ್ ಅಂತ ಹೇಳಿದ್ವಲ್ಲ, ಎಲ್ಲ ರೆವಿನ್ಯೂ ಲೇಔಟ್ ಆಗೋಗಿದೆ. ಅಲ್ಲಿ ನಾವು ಆಧಾರ್ ಜೋಡಣೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇವತ್ತು ಫ್ಯಾಕ್ಟಲ್ಲಿ ಅಲ್ಲಿ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಪಾಣಿಯಲ್ಲಿ ಮೂಲ ಮಾಲೀಕನ ಹೆಸರಿದೆ, ಅವರು ಸೈಟ್ಗಳು ಮಾಡಿ ಎಲ್ಲ ಮಾರಾಕ್ಬಿಟ್ಟಿದ್ದಾರೆ. ಸೊ ಅಂಥ ಕಡೆ ನಾವು ಮಾಡೋಕ್ಕಾಗಲ್ಲ. 51,13,715 ತೀರೋಗಿರೋರ ಹೆಸರಿನಲ್ಲಿ ಜಮೀನುಗಳು ಇದ್ದಾವೆ. ಸೊ ಅವು ಮಾಡೋಕ್ಕಾಗಲ್ಲ. ಅವಕ್ಕೆ ಈಗ ಪೌತಿ ಖಾತೆ ಆಂದೋಲನವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೇವೆ. ಅವನ್ನೆಲ್ಲ ವಾರಸ ಬದಲಾವಣೆ ಮಾಡಲಿಕ್ಕೆ ಈಗ ವಾಪಸ್ ಬರೋದು ಆ 2,12 ಲಕ್ಷ ಜಮೀನುಗಳಿಗೆ ಆಧಾರ್ ಮಾಲೀಕರ ಜೋಡಣೆಯನ್ನು ನಾವು ಮಾಡಿದ್ದೇವೆ. ಸೊ ಅದು ಯಾರು ಆಧಾರ್ ಜೋಡಣೆ ಮಾಡಿದ್ದಾರೆ, ವಿಲೇಜ್ ಅಕೌಂಟೆಂಟ್ಸು ಮತ್ತು ನಮ್ಮ ಗ್ರಾಮ ಸೇವಕರು, ಅವ್ರಿಗೆಲ್ಲರಿಗೂ ಕೂಡ ಒಟ್ಟು ಒಂದು 4.5 ಕೋಟಿ ರೂಪಾಯಿ ಅಷ್ಟು ಅವರೆಲ್ಲ ಮಾಡಿರೋರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತ ನಮ್ಮ ಇಲಾಖೆಯಲ್ಲಿ ನಾವು ಸೆಕ್ರೆಟರಿ ಅವರು ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಕೆಲಸ ಫೀಲ್ಡ್ಗೆ ಹೋಗಿ ಮನೆಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅವರು ಒಂದು 6-7 ಸಾವಿರ 8,000 ಜನ ಇದ್ದಾರೆ. ಈ ಕೆಲಸ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಇನ್ಸೆಂಟಿವ್, ಅವ್ರು ಎಷ್ಟು ಕೇಸ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಯಾಕಂದ್ರೆ ನಾವು ಎಲ್ಲರಿಗೂ ಫ್ಲಾಟ್ ಆಗಿ 1,000 ಕೊಟ್ಟರೆ ಪ್ರಯೋಜನ ಏನು? ಕೆಲ್ಸಕ್ಕೆ ತಕ್ಕಂಗೆ ಇರ್ಬೇಕಲ್ಲ. ಫೀಲ್ಡ್ ಅಲ್ಲಿ ಆಧಾರ್ ಜೋಡಣೆ ಯಾರು ಮಾಡಿದ್ರು? ಆಧಾರ್ ಮಾಡಿರೋದು ಫೀಲ್ಡ್ ಅಲ್ಲಿ ಇರೋರೇ ಮಾಡಿರೋದು, ಬೇರೆ ಯಾರು ಆಫೀಸ್ನವರಲ್ಲ ಮಾಡಿದ್ದು. ಫೀಲ್ಡ್ ಅಲ್ಲಿ ಯಾರು ಯಾಕಂದ್ರೆ ಏನಾಗಿದೆ, ಅವರು ಹಳ್ಳಿಗಳಿಗೆ ಹೋಗಿದ್ದಾರೆ, ಅವ್ರು ಮೊಬೈಲ್ ಯೂಸ್ ಮಾಡಿದ್ದಾರೆ, ಮೊಬೈಲಲ್ಲಿ ಬಿಲ್ ಬಂದಿದೆ ಅವ್ರಿಗೆ, ಟೆಲಿಕಾಮು, ಆಮೇಲೆ ಕರೆನ್ಸಿ ಖರ್ಚಾಗಿರುತ್ತೆ, ಆಮೇಲೆ ಫೀಲ್ಡ್ಗೆ ಹೋಗೋದು ಬರೋದು ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗಿರುತ್ತೆ. ಅದಕ್ಕೆಲ್ಲ ನಾವು ಸರ್ಕಾರದಲ್ಲಿ ಕಾಂಪನ್ಸೇಷನ್ ಕೊಡೋದಕ್ಕೆ ಬೇರೆ ಮೆಕ್ಯಾನಿಸಮ್ ಇಲ್ಲ. ಅದಕ್ಕೆ ಇದನ್ನೇ ಇನ್ಸೆಂಟಿವ್ ಆಗಿ ಅವರಿಗೆ 4 ಕೋಟಿ ಒಂದು 4.5 ಹತ್ರ 4.5 ಕೋಟಿ ರೂಪಾಯಿಯಷ್ಟು ಅವರಿಗೆ ಪ್ರೋತ್ಸಾಹ ಧನವಾಗಿ ಅವ್ರಿಗೆ ಎಷ್ಟು ಮಾಡಿದ್ದಾರೆ ಅದಕ್ಕೆ ಪ್ರೋರಾಟ ಆಗಿ ಕೊಡಬೇಕು ಅಂತ ಸೆಕ್ರೆಟರಿ ಅವರು ತೀರ್ಮಾನ ಮಾಡಿದ್ದಾರೆ. ಇದನ್ನು ಆದಷ್ಟು ಇನ್ನೊಂದು ತಿಂಗಳು ಅಲ್ಲಿ ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಧನವನ್ನು ಕೊಡ್ತಾರೆ. ಅದೇ ಅದಕ್ಕೋಸ್ಕರ, ಯಾಕಂದ್ರೆ ಅವ್ರ ಕೆಲಸನೇ ಫೀಲ್ಡ್ ವರ್ಕು. ಸೊ ಹಂಗಾಗಿ ಅವ್ರಿಗೆ TADA ನಾವು ಕೊಡಕ್ಕೆ ಹೋದ್ರು ಅದನ್ನ ನಾವು ರೆಕಾರ್ಡ್ ಬಿಲ್ಡಪ್ ಮಾಡಿ TADA ಬರೆದು ಕೊಡೋಷ್ಟೊತ್ತಿಗೆ ಬರೋ ಅಮೌಂಟಿಗೂ ಅದಕ್ಕೂ ಅದಕ್ಕೆ ಅದನ್ನೆಲ್ಲ ಕಂಬೈನ್ ಮಾಡಿ ಅವ್ರದ್ದೇನು ಫೋನ್ ಕರೆನ್ಸಿ ಅದು ಇದು ಎಲ್ಲ ಸೇರಿಸಿ ಒಂದು ಇನ್ಸೆಂಟಿವ್ 4.5 ಕೋಟಿ ರೂಪಾಯಿ ಅವ್ರಿಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಅವ್ರಿಗೆ. ಇಲ್ಲ, ಎಲ್ಲರಿಗೂ ಕೊಟ್ಟಿಲ್ಲ ನಾವು, ಇಲ್ಲ ಫೀಲ್ಡ್ ಅವ್ರಿಗೆ ಕೊಟ್ಟಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ BAಗಳು ಇವತ್ತು ಹಳ್ಳಿ ಮರದೊಳಗೆ ಕೂತ್ಕೊಂಡು ಹಳ್ಳಿ ಕಟ್ಟೆ ಕಡೆ ಕೂತ್ಕೊಂಡು ಪತ್ರಗಳನ್ನ ಇದು ಮಾಡ್ತಾರೆ. ಎಷ್ಟೋ ಕಡೆ ಕಚೇರಿಗಳು ಇದ್ರು ಹಳ್ಳಿಗಳಲ್ಲಿ ಆಫೀಸ್ ಇದ್ರು ತಾಲೂಕು ಆಫೀಸಿಗೆ ಬನ್ನಿ ಇಲ್ಲ RI ಆಫೀಸಿಗೆ ಬನ್ನಿ ಅಂತ ಕರ್ಸ್ಕೊಳ್ತಾರೆ. RIಗಳ ಈ ವಿಲೇಜ್ ಅಕೌಂಟೆಂಟ್ಗಳ ಈ ನಿರ್ಲಕ್ಷ್ಯಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರಾ ಅನ್ನೋದು? ಏನಾಗುತ್ತೆ, ಅವ್ರಿಗೂ ಪಾಪ ಸರಿಯಾಗಿ ಕೆಲವು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕೆಲವು ಕಡೆ ಇದೆ. ಅದಕ್ಕೆ ಈಗ ಸೆಕ್ರೆಟರಿ ಅವರು ಇನ್ನೊಂದು ತೀರ್ಮಾನ ಮಾಡಿದ್ದಾರೆ, ಸ್ವಲ್ಪ ಅಟ್ಲೀಸ್ಟ್ ನಮ್ಮ ನಾಡು ಕಚೇರಿಗಳೇನಿದ್ದಾವೆ ಅಲ್ಲಿ ಎಲ್ಲ VAಗಳಿಗೂ ಕೂಡ ಜಾಗ ಮಾಡಿಕೊಡ್ಬೇಕು ಅಂತ ನಾವೊಂದು ಮಾಡಿ, ಹಿಂದೆ ಒಂದು ನಾಡು ಕಚೇರಿಗೆ ಬರೀ 18 ಲಕ್ಷ ರೂಪಾಯಿ ಟೈಪ್ ಡಿಸೈನು ಎಸ್ಟಿಮೇಟ್ ಇತ್ತು ಏನೋ ಆಫೀಸ್ಗೆ. ಈಗ ಅದನ್ನು ರಿವೈಸ್ ಮಾಡಿ 48 ಲಕ್ಷ ಮಾಡಿದ್ದೇವೆ. ಸೊ ದಟ್ ಅಲ್ಲಿ RIಗೆ VAಗಳಿಗೆ ಎಲ್ಲರಿಗೂ ಆಫೀಸ್ ಇರಬೇಕು, ಅವ್ರಿಗೊಂದು ಕ್ಯೂಬಿಕಲ್ ಇರಬೇಕು. ಒಂದು ನಾಡು ಕಚೇರಿಗೆ ಸುಮಾರು 6-7, ಕೆಲವು ಕಡೆ 3 ಇರ್ತಾರೆ, ಕೆಲವು ಕಡೆ 6-7 ಇರ್ತಾರೆ. ಸೊ ಆ ರೀತಿನೂ ಇರುತ್ತೆ. ಸೊ 3ರಿಂದ 8, ಕೆಲವು ಕಡೆ ಇನ್ನೂ ಜಾಸ್ತಿ ಇರ್ಬೋದು, 3ರಿಂದ 8 ಬರ್ತಾರೆ ಒಂದು ನಾಡು ಕಚೇರಿ ವ್ಯಾಪ್ತಿಗೆ. ಸೊ ಅವ್ರಿಗೆ ಅಲ್ಲೇ ಪಕ್ಕ ಆಫೀಸ್ ಮಾಡಿಕೊಟ್ಟು ಅಲ್ಲೇ ಅವ್ರಿಗೆ ಲ್ಯಾಪ್ಟಾಪ್ ಕೊಟ್ಬಿಟ್ಟು
ಅಲ್ಲಿಂದಾನೇ ಈ ಆಫೀಸ್ ಮುಖಾಂತರ ಕನೆಕ್ಟ್ ಮಾಡಿಬಿಟ್ರೆ ಆವಾಗ ಅವರು ಆದಷ್ಟು ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ಬೋದು. ಸೊ ಈ ಆಫೀಸು ಆಗಬೇಕು, ಕೂತ್ಕೊಳ್ಳೋಕ್ಕೆ ಜಾಗನೂ ಆಗಬೇಕು, ಆವಾಗ ಮಾತ್ರ ಈ ಪ್ರಾಬ್ಲಮ್ಗೆ ಸಾಲ್ವ್ ಆಗುತ್ತೆ. ಈಗೇನಾಗಿದೆ, ಅವ್ರು ಹೌದು ನಿಜ ತಾಲೂಕು ಆಫೀಸ್ಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಯಾಕೆ? ಡೈಲಿ ಅವ್ರಿಗೆ ಅಲ್ಲಿಂದ ಏನೋ ಒಂದು ಟಪಾಲ್ ತಗೋಬೇಕಲ್ಲ. ಯಾವುದೋ ಒಬ್ರು ಈಗ ಇದಕ್ಕೆ ಅಪ್ಲೈ ಮಾಡಿರ್ತಾರೆ, ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ, ಒಬ್ಬ BAಗೆ ಒಂದೋ ಎರಡೋ ಒಂದು ದಿನಕ್ಕೆ ಬರ್ತವೆ. ಅದನ್ನ ತಗೊಳಕ್ಕೆ ಆತ ಅಲ್ಲಿ ಹೋಗ್ಬೇಕು, ಅಲ್ಲಿಗೆ ಹೋಗೋದು, ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡಿ ಸಬ್ಮಿಟ್ ಮಾಡಕ್ಕೆ ಹೋಗೋದು, ಇವೆಲ್ಲ ಪೇಪರಲ್ಲಿ ಆಗ್ತಾ ಇರೋದ್ರಿಂದಾನೇ ಇದು ಓಡಾಟ. ಅದನ್ನೆಲ್ಲ ಈ ಆಫೀಸ್ಗೆ ತಗೊಂಡ್ಬಂದ್ಬಿಟ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೀನ್ ಹೇಳ್ಬೋದಪ್ಪ ಅದನ್ನ, ನಾನು ಹೇಳಲಿಕ್ಕೆ ಇಲ್ಲ. ಸರ್, ಈಗ ಬೆಂಗಳೂರು ನಗರಕ್ಕೆ ಪೋಡಿ ಅನ್ವಯ ಆಗೋದಿಲ್ವಾ? ಆಗುತ್ತೆ, ಬಟ್ ಇಲ್ಲಿ ಕೋರ್ಟ್ ಕೇಸಸ್ ತುಂಬಾ ಇದಾವೆ, ಅದನ್ನ ನೋಡ್ಕೊಂಡು ಮಾಡಬೇಕು. ಷರತ್ತಿನ ವಿಧಿಸಿದ್ದೀರಾ ಹೇಗೆ? ನಾವು ಏನು ಬ್ಯಾಂಗ್ಳೂರ್ಗೆ ಸದ್ಯಕ್ಕೆ ಈ ನಮ್ಮ ಸರ್ಕ್ಯುಲರಲ್ಲಿ ಯಾವುದು ಸ್ಪೆಷಲ್ ಷರತ್ತು ಹಾಕಿಲ್ಲ. ಬಟ್ ಇಲ್ಲಿ ಹಳೇದೇ ಕೋರ್ಟ್ ಕೇಸಸ್ ಇದೆ. ಹಿಂದೆ 2022ರಲ್ಲೇನೆ ಆವತ್ತು ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ, ಬೆಂಗಳೂರಿನಲ್ಲಿ ಕೆಲವು ಸ್ಪಷ್ಟವಾಗಿ ಇಲ್ಲದೆ ಇರೋ ಕೇಸುಗಳನ್ನು ಮಾಡಬೇಡಿ ಅಂತ 2022ರಲ್ಲೇ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಅದು ಇನ್ನೂ ಚಾಲ್ತಿಯಲ್ಲಿ ಇದೆ, ನಾವು ಯಾವುದೂ ಕೊಟ್ಟಿಲ್ಲ. ಬಟ್ 2022ರಲ್ಲಿ ಹೋದ ಸರ್ಕಾರದಲ್ಲಿ ಕೊಟ್ಟಿದ್ದು ಒಂದು ಸರ್ಕ್ಯುಲರು ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಕೆಲವು ಕೋರ್ಟ್ ಕೇಸಸ್ ಇದೆ, ಒಂದೊಂದು ಕೇಸಲ್ಲಿ ಒಂದೊಂದು ಥರ ಆರ್ಡ್ರ್ ಬಂದಿದೆ. ಅದಕ್ಕೆ ಎಲ್ಲ ಮಾಡಿ ಈಗ ಡಿಸಿಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅದೆಲ್ಲ ಕ್ಲಾರಿಟಿ ಕೊಡೋಕ್ಕೆ. ಬಟ್ ಸದ್ಯಕ್ಕೆ ನಾವೇನು ಸ್ಪೆಷಲ್ ಬ್ಯಾಂಗ್ಳೂರ್ಗೆ ಯಾವುದು ನಾವೇನು ಮಾಡಿಲ್ಲ, ಒಂದೇ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೀವಿ ಇಲ್ಲಿವರೆಗೆ ಇಡೀ ಸ್ಟೇಟ್ಗೆ. ಸರ್, ಬೆಂಗಳೂರಲ್ಲಿ ಅನಧಿಕೃತ ಕಟ್ಟಡ ಹೈಕೋರ್ಟ್ ಒಂದು ಆರ್ಡರ್ ಆಯಿತು 2 ವರ್ಷ ಕೆಳಗೆ, ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಅನಧಿಕೃತ ಕಟ್ಟಡಗಳು ಅದು ಕೇಳಬೇಕು, UDಗೆ ಬರುತ್ತೆ ನನಗೆ ಅಷ್ಟು. ಸರ್, ಈಗ ಜಾತಿ ಪ್ರಮಾಣ ಪತ್ರಕ್ಕೆ ಒಂದು ಕಾಲಾವಧಿ ನಿಗದಿ ಮಾಡೋಕ್ಕಾಗಲ್ಲ? ಮಾಡಬೇಕು, ಮಾಡಲೇಬೇಕು. ಪದೇ ಪದೇ ಅದು ಅವರದೇ ಜಾತಿ ಶಿಕ್ಷಣಕ್ಕೆ ಇಲ್ಲ, 95% ವಿತಿನ್ ಟೈಮ್ ಲೈನ್ ಆಗ್ತಾ ಇದೆ. ಕೆಲವು ಕಾಲಾವಧಿ 1-2 ವರ್ಷ ಇದೆ. ಆ ಥರ ಮಾಡಿದ್ರೆ ಅಲ್ಲ, SCಗೆ 3 ವರ್ಷಕ್ಕೆ ಆಗೋಗಿದೆ, SC STಗೆ. OBCಗೆ ಅದು ಇದೆ. ಅದಕ್ಕೂ ಅದು ಆ ಇಲಾಖೆಯವರು, ನಾವು ಇಶ್ಯೂ ಮಾಡೋದು ನಾವು ಆದರೂ ಕೂಡ ಇಲ್ಲ, ಬಟ್ ಗೈಡ್ಲೈನ್ಸ್ ಕೊಡೋದು ಆ ಇಲಾಖೆಯವರು. ಬ್ಯಾಕ್ವರ್ಡ್ ಕ್ಲಾಸ್ ಅವರು ಗೈಡ್ಲೈನ್ಸ್ ಕೊಡ್ತಾರೆ ನಮಗೆ, ಅದ್ರ ಪ್ರಕಾರ ನಾವು ಇಶ್ಯೂ ಮಾಡೋದು. ಬಟ್ ನೀವು ಹೇಳಿದ ಇಶ್ಯೂ ನಾನೀಗ ಅವ್ರಿಗೆ ಹೇಳಿದ್ದೇನೆ, ಇದನ್ನು ಕೂಡ 3 ವರ್ಷಕ್ಕೆ ವ್ಯಾಲಿಡಿಟಿ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಅಂತ. ಮಾಡಿದರೆ ಅವಾಗ ವರ್ಷ ಬರೋದು ಕಡಿಮೆ ಆಗುತ್ತೆ. SC STಗೆ ಮಾಡಿದೆ ಅದು ಈಗಾಗಲೇ. ಸರ್, ಈಗ DC ಸಭೆ ಕರೆದು ಪ್ರತಿ 3 ತಿಂಗಳಿಗೊಮ್ಮೆ ಕರೆದು ಪ್ರಗತಿ ಪರಿಶೀಲನೆ ಮೀಟಿಂಗ್ಗಂತೆ DC ಒಬ್ಬ ಸಪ್ರೇಟ್ ನೀಡಬೇಕಾದ ಪರಿಸ್ಥಿತಿ ಜಿಲ್ಲಾಮಟ್ಟದಲ್ಲಿ. ಸರಾಸರಿ ದಿನಕ್ಕೆ 1-2 ಮೀಟಿಂಗ್ DCಗೆ ಬರ್ತದೆ. ನೀವು ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀರಿ, ಅವರು ಹೇಗೆ ಅದನ್ನ ನೋಡಿ, ಸರ್ಕಾರದಲ್ಲಿ DC ಆಗೋದಾಗ್ಲಿ, ಅಥವಾ ನಾವು ಅವರು ಸೆಕ್ರೆಟರಿ ಆಗೋದಾಗ್ಲಿ, ಇವರು ಕಮಿಷನರ್ ಆಗೋದಾಗ್ಲಿ, ನಾವು ಮಂತ್ರಿ ಆಗೋದು ಇರೋದೇ ಕೆಲಸ ಮಾಡೋದಕ್ಕೆ. ಅಂಡ್ ಕೆಲಸ ಮಾಡೋದು ಏನು, ಈಗ ಸಲೀಸಾಗಿದ್ರೆ ಅವ್ರಿಗೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಯಾಕೆ ಕರಿಬೇಕು? IAS ಅವ್ರನ್ನ ಯಾಕೆ ಅಪಾಯಿಂಟ್ ಮಾಡ್ಬೇಕು? ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಅವರು ನಮ್ಮ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲಿ ತೋರಿಸ್ಬೇಕು? ಸವಾಲುಗಳ ಮಧ್ಯನೇ ತೋರಿಸ್ಬೇಕಲ್ಲ. ನಾವು ಚಾಲೆಂಜಿಂಗ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಕೆಲಸ ಮಾಡೋದೇ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ. ಏನೀಗ ಒಬ್ಬ DC ಅಂತ ಹೇಳಿದ್ರೆ, ಒಬ್ಬ ಸೆಕ್ರೆಟರಿ ಅಂದರೆ, ಒಬ್ಬ ಮಿನಿಸ್ಟರ್ ಅಂದರೆ ಏನು ನಮಗೆ ಸಮಾಜದಲ್ಲಿ ಕಮ್ಮಿ ಗೌರವ ಇದೆಯಾ? ಕಮ್ಮಿ ಅಧಿಕಾರ ಇದೆಯಾ? ಅಧಿಕಾರ ಬೇಕು, ಗೌರವ ಬೇಕು, ಆದರೆ ಅದಕ್ಕೆ ತಕ್ಕಂಗೆ ಸವಾಲುಗಳನ್ನು ಎದುರಿಸ್ಬೇಕು. ನಾವು ಚಾಲೆಂಜ್ ಇದ್ದೇ ಇರುತ್ತೆ. ನಿಮ್ಮ ಡೆಡ್ಲೈನ್ ರೀಚ್ ಆಗ್ಬೇಕಲ್ಲ ಸರ್, ನೀವೇನು ಆಗ್ತಾ ಇದೆ. ಅಟ್ಲೀಸ್ಟ್ ನೋಡಿ, ನಮ್ದು ಏನು ಟಾರ್ಗೆಟ್ ಇದೆ 70% ಅಂತೂ ಆಗ್ತಾ ಇದೆ. 30% ಸ್ವಲ್ಪ ಹೆಚ್ಚು ಕಮ್ಮಿ